ಕೀರ್ತಿರಾಜ್ ಸಾಲಿಯಾನ್ ಅವರಿಗೆ ಚಿನ್ನರ ಬಿಂಬದ ದಶಪರ್ವದ ಗೌರವ. ವೇದಿಕೆಯಲ್ಲಿ ಇನ್ನೋರ್ವ ಅತಿಥಿ ಶ್ರೀ LV ಅಮೀನ್ ರವರು, ಬಿಲ್ಲವರ ಅಸೋಸಿಯೇಷನ್ನ ಅಧ್ಯಕ್ಷರು, ಭಾರತ್ ಕೋಆಪರೇಟಿವ್ ಬ್ಯಾಂಕ್ನ ನಿರ್ದೇಶಕರು, ಧಾರ್ಮಿಕ ಮುಖಂಡರು, ಸಾಮಾಜಿಕ ಕಾರ್ಯಕರ್ತರು, ಮುಂಬೈ ಮಹಾನಗರದಲ್ಲಿ ಸಮರ್ಥ ಉದ್ಯಮಿಯಾಗಿಯೂ ಹೆಸರುವಾಸಿಯಾದಂತಹ LV ಅಮೀನ್ ರವರಿಗೆ ಪ್ರೀತಿಪೂರ್ವಕ ಸ್ವಾಗತ. ತಮ್ಮನ್ನ ಪ್ರೀತಿಪೂರ್ವಕವಾಗಿ ಗೌರವಿಸುವುದಕ್ಕೆ ನಾನು ರೇಣುಕಾ ಭಂಡಾರಿ, ಪೂಜಾ ಭಂಡಾರಿ, ನೈನಾ ಭಂಡಾರಿ ಮತ್ತು ಮಾಲಾ ಭಾಸ್ಕರ್ ಶೆಟ್ಟಿ ಅವರೊಂದಿಗೆ ವಿನಂತಿಸ್ತೇನೆ. ನಮ್ಮ ಜೊತೆ ಮಿಸೆಸ್ ಸುರೇಂದ್ರ ಪೂಜಾರಿ ಅವರು ಇದ್ದಾರೆ. ದಯವಿಟ್ಟು ತಾವು ವೇದಿಕೆಗೆ ಬರಬೇಕು. ವೇದಿಕೆಯಲ್ಲಿ LV ಅಮೀನ್ರು, ಬಿಲ್ಲವರ ಅಸೋಸಿಯೇಷನ್ನ ಅಧ್ಯಕ್ಷರಿಗೆ ಚಿನ್ನರ ಬಿಂಬದ ಗೌರವ ನಡೀತಾ ಇದೆ. ವಂದನೆಗಳು. ವಂದನೆಗಳು. ವೇದಿಕೆಯ ಇನ್ನುಳಿದ ಎಲ್ಲರೂ ನಮ್ಮವರು. ಈ ಚಿನ್ನರ ಬಿಂಬಕ್ಕೋಸ್ಕರ ಸಮರ್ಥವಾಗಿ ಹೋರಾಟ ಮಾಡಿದಂತಹ ದಕ್ಷ ಸಾಧಕರು ಎಲ್ರಿಗೂ ಮತ್ತೊಮ್ಮೆ ಸೇರಿದಂತಹ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮದ ಮುಂದೆ ಹೋಗ್ತಾ ಇದ್ದೇವೆ. ಬಂಧುಗಳೇ, 10 ವರ್ಷದ ಸವಿ ನೆನಪುಗಳು ಅಚ್ಚಳಿಯದೆ ಉಳಿಯುವಂತೆ ನಾವು ಸ್ಮರಣ ಸಂಚಿಕೆಯನ್ನೊಂದು ಹೊರತಂದಿದ್ದೇವೆ. ನಾನು ಸ್ಮರಣ ಸಂಚಿಕೆಯನ್ನು ಲೋಕಾರ್ಪಣೆ ಮಾಡುವುದಕ್ಕೆ ನಿಮ್ಮ ನೆಚ್ಚಿನ ಮಹಾನ್ ನಟ ಶ್ರೀ ಸುನೀಲ್ ಶೆಟ್ಟಿ ಅವರೊಂದಿಗೆ ವಿನಂತಿಸ್ತೇನೆ. अभिनेता सुनील शेट्टी यांच्या हस्ते या ठिकाणी एक सुंदरशा अशा पुस्तकाचं उद्घाटन त्यांनी केलेलं आहे. 10 वर्षाचा जो कार्यकाळ आहे त्याचा एकूणच प्रवास काय आहे हे या पुस्तकातून आपल्याला वाचायला मिळेल. हा एकूणच प्रवास आपल्या समोर या पुस्तक रूपाने समोर येईल. सुनील शेट्टींच्या हस्ते या पुस्तकाचं प्रकाशन करण्यात आलं आहे. ಅಚ್ಚಳಿಯದೆ ಉಳಿಯುತ್ತದೆ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಿದಂತಹ याचं उद्घाटन या ठिकाणी करण्यात आलेलं आहे. सगळ्या मान्यवरांच्या हातात ही पुस्तकं आपल्याला दिसतात. चिन्नारा बिंबा या संस्थेमध्ये जे गेले 10 वर्ष कार्य सुरू आहे त्याचं संपूर्ण प्रतिबिंब या पुस्तकात आपल्याला वाचायला मिळेल. that's being brought out in this souvenir. And on this note, when we've got the Bollywood star here, how can we not have him to say a few words? And can I request Mr. Sunil Shetty to please say a few words? ನಮಸ್ಕಾರ. ನಮಗೆ ಕನ್ನಡ ಬರುವುದಿಲ್ಲ, ತುಳು ಬರ್ತದೆ. ಯಾನ್ ಎಂದಿ ನೀವು ಒಂಜೊಂಜಿ ಮಂತ್ ಮಾತೇರ್ಲ ಪಾತ್ವೇರ್ ಐರ್ದು ಬೊಕ್ಕ ಅಕ್ಲೇರ್ದು ಒಂಚೂರು ಗೆತ್ತದು ಯಾನ್ಲ ತುಳುಟು ಒಂಚೂರು ಪಾತೇರ್ಗಂದು ಮಾತ್ರ ಒಂದು ಏನಾನ್ ತಿಕ್ಕಾದ್ ಪಾಡಿಯರ್ ಏನಾನೇ ಸುರು ಪಾಡಿಯರ್. ಮಲ್ಲೆಜ್ಜಿ, respected members on the dais, ladies and gentlemen, ಪ್ರಕಾಶ್ ಅಣ್ಣ ಎಂಕ್ ಅಣ್ಣೆ ಸುಮಾರು ವರ್ಷದಿಂಚಿ ಆರು ಮಲ್ಪುನ ಕೆಲಸ ನಮಕ್ ಮಾತೆರೆಗ್ಲ ಗೊತ್ತುಂಡು. ಯಾನಿನಿ ಮುಟ್ಟ ಎನ್ನಿದೀನಿ ಯಾರು ಒಂಜಿ ಆಫೀಸರ್ ಪೊಲೀಸ್ ಫೋರ್ಸ್ ಉಲ್ಲೇರು ಎಡ್ಡೆ ಕೆಲಸ ಮಲ್ತೊಂದುಲ್ಲೇರು. ನಮ್ಮ ಗೌರವದ ಒಂಜಿ ಊರದ ಬಾಲೆ ಮಾತ್ರ ಇನಿ ಆರ್ನ ಫ್ಯಾಮಿಲಿನ ಕೆಲಸ ತೂದು ಎನ್ನ ಮನಸ್ಸೆ ಚೇಂಜ್ ಆಂಡ್ 7 ವರ್ಷದ 14 ವರ್ಷದ ಪೊಂಜೋಕ್ಲೆಗ್ ಜೋಕ್ಲೆಗ್ ಆಂಜೋಕ್ಲೆಗ್
ಕನ್ನಡ ಕಲ್ಪವನ್ ಪನ್ನ ನಮ್ಮ ಭಾಷೆ ಕಲ್ಪವನ್ ಪನ್ನಾಗ ಒಂಜಿ ಭಾರಿ ಮಲ್ಲ ಕೆಲಸ. ಗೋಪಾಲನ್ನೆಲ್ಲ ಯಾನ್ಲ ಪಾತೆರೆ ಒಂದು ಉಪ್ಪನಾಗ ಆರ್ಲ ಪನೊಂದಿತ್ತೇರಿ ಎಂಕ್ಲ ಕನ್ನಡ ವಾರ್ಪುಜಿ ಮಾತ್ರ ಪ್ರಕಾಶ್ ಲೆಕ್ಕಂತಿನ ಜನ ಎತ್ತಿಜೇರಾದಾಗ ಆಯ್ಗ ಆತರ ಯಾನ್ಲ ಬ್ಲೇಮ್ ಮಲ್ಪುನ್ ಪ್ರಕಾಶ್ ಅಣ್ಣಾಗೆ ದುಂಬು ಆರ್ಲ ಎತ್ತೆಡ ಯಾನ್ಲ ಕನ್ನಡ ಕಲ್ದುವೆ ಒಂಚೂರು. ಅಪೇಕ್ಷಾ ಶೆಟ್ಟಿ ಎಸ್ ಎಂ ಅಣ್ಣನ ಸ್ಕೂಲ್ದ ಎಸ್ ಎಂ ಅಣ್ಣನ ವಿಷಯ ನಮಗೆ ಮಾತೆರೆಗಳ ಗೊತ್ತುಂಡು. ಸಂಘ ಉಪ್ಪಾಡು, ಶಾಲೆ ಉಪ್ಪಾಡು, ಓಲ ಎಡ್ಡೆ ಕೆಲಸ ಒಪ್ಪಾಡು, ಡೊನೇಷನ್ಗೆ ಸುರು ಕೈ ಆರ್ ಮಿತ್ತಬಾಡ್ನು ಬಾಕಿದ ಕುಲತ್ತು ಓಲ್ಲ. ಎಸ್ ಎಂ ಅಣ್ಣ, ಥ್ಯಾಂಕ್ ಯು ಫಾರ್ ಆಲ್ವೇಸ್ ಬೀಯಿಂಗ್ ದೇರ್, ಫಾರ್ ಆಲ್ವೇಸ್ ಸಪೋರ್ಟಿಂಗ್. ಅಪೇಕ್ಷಾನ ಸ್ಪೀಚ್ ಕೆನ್ನೇರ್ದು ಬೊಕ್ಕ ಒಂಜಿ ಅಂಕ್ ಪನೊಲಿ ಇನಿ ಮುಟ್ಟ ಏತ್ಲ ಫ್ಲಾಸ್ ಉಪ್ಪಾಡು, ಸುವಿನಿಯರ್ಸ್ ಉಪ್ಪಾಡು ಎಂಕುಲ್ ಒಡೆಲ ಬೋಯಡ ಎಂಕ್ಲೆಗ್ ತಿಕ್ಕೊಂಡು ಮಾತ್ರ ಆತೊಂಜಿ ಪ್ರೀತಿಡ್ ವೆಲ್ಕಮ್ ಮಲ್ದಿನ ಎಂಕ್ಲೆಗ್ ಇನಿ ಮುಟ್ಟ ಯಾನ್ ಕೇಂದಿನ ಇಜ್ಜಿ ಅವು ಕೇಂದು ಎಂಕ್ಲ ಮನಸ ಅಂಡು ಯಾನ್ಲ ಕನ್ನಡ ಒಂಚೂರಾಂಡಲ ಕಲ್ಪೋಡು ಆಪುಂಡು ಇಜಿನ ಬಂಗ ಉಂಡು ನಾನ ನೈನಾ ಪೂಜಾ ರೇಣುಕಕ್ಕ. Congratulations, 10 years of a brilliant job that you all have been doing. I never realized the kind of work you all are doing, and I think I'm happy that I'm a part of this celebration. I'm a part of 10 years. Prakash Annana speech kendu ಬರ್ಪಿನ ಎಲೆಕ್ಷನ್ಸ್ ಯಾನ್ ಪನೊಂದುಲ್ಲೆ ಆರ್ ಬೇಗ ಉಂತೋಡಿಂದು ಇಲೆಕ್ಷನ್ ಈತ್ ಮಾಜ ಎಡ್ಡೆ ಕೆಲಸ ಮಲ್ಪುನಾಗ ಎಂಚೆ ಸುರೇಶ್ ಅಣ್ಣೆ, ಗೋಪಾಲ್ ಅಣ್ಣೆ, ನಾಗರಾಜ್ ಅಣ್ಣೆ ಎಡ್ಡೆ ಕೆಲಸ ಮಲ್ತೊಂದುಲ್ಲೇರು ಪ್ರಕಾಶ್ ಅಣ್ಣೆಲ್ಲ ಸೇರ್ದು ಓಲಾಂಡರ್ ಎಡ್ಡೆ ಕೆಲಸ ಮಲ್ಪೊಡುಂಡು ಎನ್ನ ಮನಸ್ಸಡಿ ಯಾನ್ ಪಂತ ಒಂಜಿ 5-10 ದಿನ ಯಾನ್ ಈಡಟ್ಟು ಕ್ಯಾಂಪೇನಿಂಗ್ ಮಲ್ಪುವೆ. ಬಿಜೆಪಿ ಆಡ್, ಕಾಂಗ್ರೆಸ್ ಆಡ್ ಇರುವೆಲ್ಲ ಮೂಲೆ ಉಲ್ಲೇರು ಲೀಡರ್ ನಕ್ಲೆಗ್ ಅರೆ ಬೋಡಿತ್ತಿನ ಟಿಕೆಟ್ಗೆ ತೊನಾಡು. ವಿಶಿಂಗ್ ಯು ಆಲ್ ದ ಬೆಸ್ಟ್. ಅಂಡ್ ಪಿದಾಡ್ನಾಗ ಅಮ್ಮ ಎಂಡ ಪಂತೇರು ಆ ಪ್ರಕಾಶನ ಜೋಕುಲು ಒಂಜಿ ಕನ್ನಡ ಏತ್ ಪೊರ್ಲು ಪಾತೆರ್ನೆ ಎಂಗ್ ದುಂಬೆ ಸಭೆತೆ ಎದುರು ಪಾತೆರ್ರೆ ಪೋಡ್ಗೆ ಅಪ್ಪು ನನ್ನ ಈ ಕನ್ನಡ ಈ ಜೋಕುಲು ಇಂಚ ಪಾತೆಡೆ ಯಾಂದಾದ ಪಾತೆರ್ನು ಒಂದ್ ಯಾನ್ ಪೋಡ್ದು ಪಾತೆರೊಂದುಲ್ಲ ಮಾತ್ರ ಮಿಸ್ಟೇಕ್ ಆಂಡ ಸಾರಿ ಒನ್ ಪ್ಯಾನ್. ಥ್ಯಾಂಕ್ ಯು ವೆರಿ ಮಚ್. ವಂದನೆಗಳು ತಮಗೆ बंधुगळे. या ठिकाणी सुनील शेट्टी यांना कन्नड येत नाही हे अत्यंत प्रामाणिकपणे त्यांनी मान्य केलं आणि तुळू भाषेत त्यांनी आपलं मनोगत व्यक्त केलं. एकूणच या सोहळ्याचं आणि लहान मुलांचं कौतुक त्यांनी केलं. ಡ್ಯಾಡಿ ಡ್ಯಾಡಿ ಇಂಗ್ಲಿಷ್ ಎಲ್ಲ ಆಗ್ತದೆ, ಬರ್ತದೆ ನನಗೆ. ನಾನು ಇವತ್ತು ಇಂದಿನಿಂದ ನಾನು ತಾಯಿಯನ್ನು ಅಮ್ಮ ಅಂತ ಕರೆಯುವುದಲ್ಲ, ಮಾಮ್ ಮಾಮ್ ಅಂತ ಕರೆಯುವುದು. ಸರಿ ಸರಿ ಮಗ, ಹಾಗಿದ್ರೆ ನಿನ್ನ ಚಿಕ್ಕಮ್ಮ ಬಂದ್ರೆ ಹೇಗೆ ಕರೀತಿ? ಮಿನಿಮಮ್. ದೊಡ್ಡಮ್ಮ ಬಂದ್ರೆ ಮ್ಯಾಕ್ಸಿಮಮ್. ಭಾಷೆ ಕಲಿಯುವ ಅರ್ಜೆಂಟ್ನಲ್ಲಿ ಹೀಗೆಲ್ಲ ಆಗ್ತದೆ. ನಮ್ಮ ಮುಂದಿನ ಅತಿಥಿ ನಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ನಾಗರಾಜ್ ಶೆಟ್ಟಿ ಅವರು ಈ ಕಾರ್ಯಕ್ರಮಕ್ಕೆ ಶುಭಾಶಯವನ್ನ ನೀಡಲು ನಾನು ಕೋರ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಚಿನ್ನರ ಬಿಂಬದ 10ನೇ ವಾರ್ಷಿಕೋತ್ಸವದ ಈ ಒಂದು ಶುಭ ಸಮಾರಂಭದ ಸಮಾರೋಪ ಸಭೆಯಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಸಮಾರಂಭದ ಅಧ್ಯಕ್ಷರು, ನನ್ನ ಆತ್ಮೀಯ ಬಂಧುಗಳಾದಂಥ ಸನ್ಮಾನ್ಯ ಗೋಪಾಲ್ ಶೆಟ್ರೆ, ಈ ರಾಜ್ಯದಲ್ಲಿ ತುಳುನಾಡಿನಲ್ಲಿ ಮೂಲತಃ ಹುಟ್ಟಿ ರಾಜ್ಯದ ರಾಜಕೀಯದಲ್ಲಿ ಹೆಸರನ್ನು ಪಡೆದು ಈ ರಾಜ್ಯದೊಬ್ಬ ಆರೋಗ್ಯ ಮಂತ್ರಿಯಾಗಿ ಸೇವೆಯನ್ನು ಮಾಡ್ತಿರುವಂಥ ನಮ್ಮ ತುಳುನಾಡಿನ ಹೆಮ್ಮೆ ಪುತ್ರರಾದಂಥ ಸನ್ಮಾನ್ಯ ಸುರೇಶ್ ಶೆಟ್ರೆ, ಇನ್ನೋರ್ವ ಈಗಾಗಲೇ ಮಾತನಾಡಿದಂಥ ನಿಮ್ಮೆಲ್ಲರ ಪ್ರೀತಿಯ ಕಣ್ಮಣಿ ಹಾಗೂ ಸಿನಿಮಾ ರಂಗದಲ್ಲಿ, ಹೋಟೆಲ್ ಉದ್ಯಮದಲ್ಲಿ ಒಳ್ಳೆ ಹೆಸರನ್ನು ಪಡೆದು ನಮ್ಮ ತುಳುನಾಡಿಗೆ ಒಂದು ವಿಶಿಷ್ಟ ಶಕ್ತಿಯನ್ನು ಕೊಟ್ಟಂಥ ಸುನೀಲ್ ಶೆಟ್ರೆ, ಹಿರಿಯರಾದ SM ಶೆಟ್ರೆ ಮತ್ತು ಪ್ರಕಾಶ್ ಭಂಡಾರಿ ಅವರೇ, ಅವರ ಕುಟುಂಬಸ್ಥರೇ ಹಾಗೂ ನನ್ನ ಆತ್ಮೀಯರು ಹಿರಿಯರಾದ ಸನ್ಮಾನ್ಯ LV ಅಮೀನ್ರೆ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗಣ್ಯರೇ, ಸೇರಿರುವಂಥ ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ ಹಾಗೂ ಮಾಧ್ಯಮದ ಮಿತ್ರರೇ, ಸಮಯದ ಅಭಾವವಿದೆ, ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಇನ್ನು ಮಕ್ಕಳ ಅನೇಕ ಕಾರ್ಯಕ್ರಮ ತಾವು ನೋಡ್ಲಿಕ್ಕಿದ್ದೀರಿ. ಆದರೆ ಒಂದು ಮಾತು ಬಹಳ ಸ್ಪಷ್ಟ ಇದೆ. ನಾನು ಪ್ರತಿ ಸಲ ಈ ಮಾತನ್ನು ಹೇಳ್ತಾ ಇರ್ತೇನೆ. ಈ ಭವ್ಯವಾದ ದೇಶ
ಅಲಗ್ ಭಾಷಾ ಅಲಗ್ ವೇಷ್ ಫಿರ್ ಬಿ ಹಮಾರ ಏಕ್ ದೇಶ್ ಅಂತ ಹಿರಿಯರೊಂದು ಮಾತಿದೆ. ನಾವು ಬೇರೆ ಬೇರೆ ಭಾಷೆಯನ್ನು ಮಾತಾಡ್ತಾ ಇದ್ದೇವೆ, ಬೇರೆ ಬೇರೆ ಸಂಸ್ಕೃತಿಗೆ ನಮ್ಮನ್ನು ನಾವು ತೊಡಗಿಸ್ತಾ ಇರ್ತೇವೆ. ಆದರೆ ಮೂಲತಃ ತುಳುನಾಡಿನಿಂದ ಬಂದು ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕ ರಾಜ್ಯದ ತುಳುನಾಡಿನಿಂದ ಬಂದು ಜಗತ್ತಿನ ಯಾವ ಮೂಲೆಗೂ ಹೋದರೂ ನಾವು ಹೆಸರನ್ನು ಉಳಿಸ್ತೇವೆ, ಬೆಳೆಸ್ತೇವೆ ಎಂಬ ಒಂದು ಆ ವಿಶಿಷ್ಟವಾದ ಶಕ್ತಿ ಇರುವಂಥ ನಮ್ಮ ತುಳುನಾಡಿನ ಮಕ್ಕಳು ಇವತ್ತು ಇಷ್ಟು ಬೆಮ್ಮರವಾಗಿ ಈ ಒಂದು ಮಹಾರಾಷ್ಟ್ರದಲ್ಲಿ ಈ ಚಿನ್ನರ ಬಿಂಬವನ್ನು ಪ್ರಾರಂಭ ಮಾಡಿ, ಅದು ಹೆಗಡೆ ಇರ್ಬೋದು ಅಥವಾ ಪ್ರಕಾಶ್ ಭಂಡಾರಿ ಅವರು ಇರ್ಬೋದು, ವಿಜಯಕುಮಾರ್ ಶೆಟ್ಟಿ ಇರ್ಬೋದು, ಆ ಕಾಲದಲ್ಲಿ ಪ್ರಾರಂಭ ಮಾಡಿ ಇವತ್ತು ಅದು 10ನೇ ವರ್ಷಕ್ಕೆ ಬೆಳೆದು ನಿಂತಾಗ ನಿಜವಾಗ್ಲೂ ಭಾಳ ಸಂತೋಷ ಆಗ್ತಾ ಇದೆ. ಅಕ್ಷಿತನ ಬಗ್ಗೆ ಒಂದು ಮಾತನ್ನು ಹೇಳಿದರು. ನಾನೊಬ್ಬ ಮಾಜಿ ಮಂತ್ರಿಯಾಗಿ ರಾಜಕಾರಣಿಯಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ಇಂಥ ಮಕ್ಕಳು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ. ಇಂಥ ಮಕ್ಕಳು ಮುಂದಿನ ಮುಖ್ಯಮಂತ್ರಿ ಆದರೆ ಮಾತ್ರ ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ, ನಮ್ಮ ಭಾಷೆ ಉಳಿಸಲಿಕ್ಕೆ ಸಾಧ್ಯ. ಇವತ್ತು ವಿಶೇಷವಾಗಿ ಚಿನ್ನರ ಬಿಂಬ ಮಾಡಿದಂಥ ಸೇವೆ ಪ್ರಕಾಶ್ ಭಂಡಾರಿಯವರ ಅವರ ಕುಟುಂಬಸ್ಥರು ಮತ್ತು ಅನೇಕ ಹಿರಿಯರ ಸಲಹಾ ಮಂಡಳಿ ಸದಸ್ಯರ ಸಹಭಾಗಿತ್ವದಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ನೂರಾರು ಜನ ಇದರಲ್ಲಿ ಕೆಲಸ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದ ಒಬ್ಬ ಸದಸ್ಯನಾಗಿ, ತುಳುನಾಡಿನೊಬ್ಬ ಕಾರ್ಯಕರ್ತನಾಗಿ ಪ್ರಥಮವಾಗಿ ಇಡೀ ಸಮಾಜದ ಪರವಾಗಿ, ರಾಜ್ಯದ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ತುಳುವಿನಲ್ಲಿ ಒಂದು ಗಾದೆ ಇದೆ, ಬನ್ನಗ ಬತ್ತಲೆ ಪೋನಗ ಕತ್ತಲೆ ಅಂತ. ಇರುವಂತ 4 ದಿವಸದ ಜೀವನದಲ್ಲಿ ಏನಾದರೂ ನಾವು ಸಾಧನೆ ಮಾಡಬೇಕು. ಇವತ್ತು ಎಲ್ಲಿವರೆಗೆ ಅಂತ ಹೇಳಿದ್ರೆ ಸ್ವಾರ್ಥಿ ಜೀವನ ಜಾಸ್ತಿಯಾಗಿ ನಾನು ನನ್ನ ಹೆಂಡತಿ ಮಕ್ಕಳು ಅದಕ್ಕಿಂತ ಬೇರೆ ಯಾರು ಬೇಡ, ಮಾವು ಬೇಡ, ಅಕ್ಕ ತಂಗಿ ಬೇಡ, ಯಾರು ಬೇಡ ಅಂತ ಒಂದು ವ್ಯವಸ್ಥಿತವಾದಂಥ ದುಸ್ಥಿತಿಯಲ್ಲಿ ನಮ್ಮ ಸಮಾಜ ಮುನ್ನಡೆಯುವಾಗ ನಮ್ಮ ರಾಜ್ಯದ, ನಮ್ಮ ಊರಿನ ಕನ್ನಡ ಭಾಷೆಯನ್ನು ಉಳಿಸಬೇಕು, ಕನ್ನಡ ಸಂಸ್ಕೃತಿಯನ್ನು ಬೆಳೆಸಬೇಕು ಎಂಬ ಚಿಂತನೆಯಿಂದ ಯಾವ ಹಿರಿಯರೊಂದು ಆದೇಶದಲ್ಲಿ ಅಥವಾ ಒಂದು ಅಸ್ತಿತ್ವದಲ್ಲಿ ಈ ಚಿನ್ನರ ಬಿಂಬ ಪ್ರಾರಂಭ ಆಯಿತು. ಇವತ್ತು ಪ್ರಕಾಶ್ ಅಣ್ಣನಿಗೆ ಸ್ವಲ್ಪ ಬೇಸರ ಇರ್ಬೋದು. ಅವರು ನಮ್ಮ ಹಿರಿಯ 3 ನಾಯಕರನ್ನು ನಮ್ಮ ರಾಜ್ಯದಿಂದ ಕರೆದಿದ್ರು. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು, 2 ಮಾಜಿ ಮುಖ್ಯಮಂತ್ರಿಗಳನ್ನು. ತಮ್ಗೆ ಗೊತ್ತಿದೆ, ಅಲ್ಲಿ ಚುನಾವಣೆ ಇರುವಂಥ ದೃಷ್ಟಿಯಲ್ಲಿ ರಾಜಕಾರಣ ಅಲ್ಲೋಲ ಕಲ್ಲಾಗುವಂಥ ಸ್ಥಿತಿಯಲ್ಲಿರುವಾಗ ಅವ್ರಿಗೆ 3 ಬರಲಿಕ್ಕಾಗಿಲ್ಲ. ಅದಕ್ಕೋಸ್ಕರ ನಾನು ಅವ್ರ ಹತ್ರ ಕ್ಷಮೆ ಕೇಳ್ತಾ ಇದ್ದೇನೆ. ತಾವು ಮಾಡಿದಂಥ ಸೇವೆ ಅಪಾರ. ನಿಮಗೆ ಇಡೀ ಕನ್ನಡದ 6.5 ಕೋಟಿ ಜನರ ಆಶೀರ್ವಾದ ಇದೆ. ಇವತ್ತು ಆ ನಮ್ಮ ಹಿರಿಯ ನಾಯಕರು ಬಾರದಿದ್ರು ಬೇಸರಿಸುವುದು ಬೇಡ. ಮುಂದಿನ ದಿನಗಳು ಅವರಿಗೆ ನಿಮಗೆ ಸಹಕಾರವನ್ನು ಕೊಡ್ತಾರೆ. ಆ ದೃಷ್ಟಿಯಲ್ಲಿ ವಿಶೇಷವಾಗಿ ಈ ದಿನ ಬಂದಂತೆಲ್ಲ ಕನ್ನಡಿಗರಿಗೆ ತಮ್ಮ ಮಕ್ಕಳನ್ನು ಈ ಚಿನ್ನರ ಬಿಂಬದ ಸದಸ್ಯರಾಗಿ ಮಾಡಿ. ಇಲ್ಲದಿದ್ದರೆ ಈಗಾಗಲೇ ಹೇಳಿದಾಗೆ ಸುನೀಲ್ ಶೆಟ್ಟರಾಗಲಿ, ಗೋಪಾಲ್ ಶೆಟ್ಟರಾಗಲಿ, ನಾನೂ ಕೂಡ ಹೇಳ್ತಾ ಇದ್ದೇನೆ, ನನ್ನ ಕನ್ನಡ ಕೂಡ ಅಷ್ಟು ಸ್ವಚ್ಛ ಇಲ್ಲ. ಆದರೆ ಇವತ್ತು ಚಿನ್ನರ ಬಿಂಬದ ಕನ್ನಡ ಮಾತಾಡುವ ಮಕ್ಕಳನ್ನು ನೋಡುವಾಗ ನಮಗೆ ಆಶ್ಚರ್ಯ ಆಗ್ತಾ ಇದೆ. ನಿಜವಾಗ್ಲೂ ಅವಳು ಎಷ್ಟು ಶ್ರಮಪಟ್ಟು ಆ ಕನ್ನಡ ಕಲಿತಾರೆ ಎಂಬುದಕ್ಕೆ ಅದೇ ಒಂದು ಸಾಕ್ಷಿ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನಾವೆಲ್ಲ ನಮ್ಮ ಮಕ್ಕಳನ್ನು ನಮ್ಮ ಮಾತೃಭಾಷೆ, ಯಾಕಂತ ಹೇಳಿದ್ರೆ ನಾನು ಅನೇಕ ಬಾರಿ ಹೇಳ್ತಾ ಇರ್ತೇನೆ, ನಮ್ಮಲ್ಲಿ ಹುಟ್ಟಿದ್ದು ಕರ್ನಾಟಕದಲ್ಲಿ, ಬೆಳೆದದ್ದು ಅಥವಾ ಹೊಟ್ಟೆಪಾಡಿಗೋಸ್ಕರ ಮಹಾರಾಷ್ಟ್ರಕ್ಕೆ ಬಂದಿದ್ದೇವೆ. ನಾವು ತುಳುನಾಡಿನ ವಿಶೇಷ ಕರ್ನಾಟಕದ ಜನ ನಮ್ಮ ಹುಟ್ಟಿದ ಊರನ್ನೂ ಪ್ರೀತಿಸ್ತೇವೆ. ನಾವು ಹೋದಂಥ ನಮ್ಮ ಹೊಟ್ಟೆಪಾಡಿಗೆ ಹೋದಂಥ ಅಥವಾ ನಮ್ಮ ಬಾಳಿ ಬೆಳೆದಂಥ ಊರನ್ನು ಕೂಡ ನಾವು ಪ್ರೀತಿಸ್ತೇವೆ ಎಂಬುದಕ್ಕೆ 2 ಮಾತಿಲ್ಲ. ಸೊ ಅದಕ್ಕೋಸ್ಕರ ನಿರಂತರವಾಗಿ ಈ ಒಂದು ನಮ್ಮ ಊರಿನ ಜನ, ನಮ್ಮ ರಾಜ್ಯದ ಜನ ಬಹಳಷ್ಟು ಸಂಖ್ಯೆಯಲ್ಲಿ ತಾವಿದ್ದೀರಿ. ಈ ರಾಜ್ಯವನ್ನು ನಾವು ಪ್ರೀತಿಸ್ತೇವೆ. ಇವತ್ತು ನೆಲ, ಜಲ, ಮತ್ತೊಂದು ಇನ್ನೊಂದು ಗಡಿ ಪ್ರಶ್ನೆಯಲ್ಲಿ ಆಗಾಗ ನಮ್ಮಲ್ಲಿ ಕೆಲವು ಸಲ ಸಣ್ಣ ಪುಟ್ಟ ಲೋಪದೋಷಗಳು ನಡೀತಾ ಇದೆ. ಆದರೆ ಇಡೀ ದೇಶ ಒಂದು, ನಾವೆಲ್ಲರೂ ಭಾರತೀಯರು. ಆ ದೃಷ್ಟಿಯ ಮೇಲೆ ನಾವು ಮುನ್ನಡೆಯೋಣ. ನಮ್ಮ ಊರಿನ, ನಮ್ಮ ಮೂಲತಃ ಸಂಸ್ಕೃತಿ, ಆಚಾರ ವಿಚಾರಗಳ ಬಗ್ಗೆ ಯಾವುದೇ ಕಾಂಪ್ರಮೈಸ್ ಬೇಡ, ಯಾವುದೇ ರೀತಿಯಾದಲ್ಲಿ ಅಡಚಣೆಗಳು ಬೇಡ, ಮುನ್ನಡೆಯೋಣ ಅಂತ ಈ ಮಾತನ್ನು ಹೇಳುತ್ತಾ, ವಿಶೇಷವಾಗಿ ಪ್ರಕಾಶ್ ಭಂಡಾರಿ ಅವರು, ಅವರ ಕುಟುಂಬಸ್ಥರು ಮತ್ತು ಅವರ ಎಲ್ಲ ಒಟ್ಟಿಗಿರುವಂಥ ಎಲ್ಲ ಸ್ನೇಹಿತರಿಗೆ ನಾನು ಕರ್ನಾಟಕದ ಪರವಾಗಿ ಅಭಿನಂದನೆ ಸಲ್ಲಿಸಿ, ವಿಶೇಷವಾಗಿ ಒಬ್ಬ ತುಳುನಾಡಿನವನಾಗಿ ನಮ್ಮ ತುಳುನಾಡಿನ ಎಲ್ಲ ದೈವ ದೇವರ ಅನುಗ್ರಹ ಅವರಿಗೆ ಇರಲಿ, ಇನ್ನಷ್ಟು ಶಕ್ತಿಯುತವಾಗಿ ಸಂಘಟನೆ ಬೆಳೆಯಲಿ,
ಬರುವಂತಹ ದಿನದಲ್ಲಿ 25ನೇ ವರ್ಷ 50ನೇ ವರ್ಷದ ಕಾರ್ಯಕ್ರಮ ಇನ್ನೂ ವಿಜೃಂಭಣೆಯಿಂದ ನಡೆದು ಕರ್ನಾಟಕದ ಜನ ಕಣ್ಣೆತ್ತಿ ನೋಡುವಂತಹ ಒಂದು ವ್ಯವಸ್ಥಿತವಾದಂತಹ ಸಂಘಟನೆ ಇನ್ನು ಮುಂದಕ್ಕಿದು ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ ನನಗೂ ಅವಕಾಶ ಕೊಟ್ಟದಕ್ಕೆ ನಾನು ನಿಜವಾಗೂ ಬಂದದೊಬ್ಬ ಸ್ನೇಹಿತನಾಗಿ ಪ್ರಕಾಶ್ ಭಂಡಾರಿ ಅವರೊಬ್ಬ ಆತ್ಮೀಯನಾಗಿ ನನಗೂ ಈ ಸ್ಥಾನಮಾನ ಕೊಟ್ಟು ಎರಡು ವಿಚಾರವನ್ನು ಮಂಡಿಸಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ನನ್ನ ವಂದನೆಗಳನ್ನು ಸಲ್ಲಿಸಿ ನಮ್ಗೆಲ್ರಿಗೂ ಭಗವಂತ ಒಳ್ಳೆದನ್ನ ಮಾಡಲಿ, ಸುಖ ಶಾಂತಿ ನೆಮ್ಮದಿಯ ಜೀವನದೊಟ್ಟಿಗೆ ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯೆಯನ್ನ ಒಳ್ಳೆ ಬುದ್ಧಿಯನ್ನ ಕೊಡ್ಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ ಮಗದೊಮ್ಮೆ ಆ ವಿಶೇಷವಾದಂತ ನಮ್ಮ ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಎಲ್ಲರ ಮನದಲ್ಲಿ ಇರಲಿ, ಚಿನ್ನರ ಬಿಂಬ ಎಂಬುದು ಇಡೀ ಜಗತ್ತಿಗೆ ಪ್ರಸಿದ್ಧ ಆಗಲಿ ಅಂತ ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ತುಳುನಾಡು. ವಂದನೆಗಳು. ನಾಗರಾಜನ್ನ ನೀವು ತುಂಬಾ ಒಳ್ಳೆ ರೀತಿಯಲ್ಲಿ ಮಾತಾಡಿದಿರಿ. ನಮ್ಮ कर्नाटकाचं जे वैभव आहे, कर्नाटकाची जी संस्कृती आहे ती अशीच पुढे जाव असं आपल्या मनोगतातनं माननीय रागराज शेट्टी यांनी व्यक्त केलं. ಕರ್ನಾಟಕ ಸರ್ಕಾರಕ್ಕೆ ನಾವು ಮಕ್ಕಳಿಗೆ ಕಲಿಸುವಂತಹ ಕನ್ನಡದ ಬಗ್ಗೆ ಮಾನ್ಯತೆ ಕೊಡಲಿಕ್ಕಾಗಿ ಕಳೆದ 4 ವರ್ಷಗಳಿಂದ ನಾವು ಪರದಾಡ್ತಾ ಇದ್ದೇವೆ. ಈ ಟೇಬಲ್ನಿಂದ ಆ ಟೇಬಲ್ಗೆ, ಆ ಟೇಬಲ್ನಿಂದ ಈ ಟೇಬಲ್ಗೆ ಹೋಗ್ತಾ ಇದ್ದೆ. ಪೇಪರ್, ರಸ್ತೆ ಅವರಿಗೆ ಸಿಗುವುದಿಲ್ಲ, ದಾರಿ ಸಿಗುವುದಿಲ್ಲ ಕರ್ನಾಟಕದ ಸರ್ಕಾರಕ್ಕೆ. ನಮಗೆ ನಾನು ಯಾಕೆ ಹೀಗೆ ಹೇಳ್ತಾ ಇದ್ದೇನೆ ಅಂದರೆ, ಬಹುಶಃ ಇಂದಿನ ಈ ಕಾರ್ಯಕ್ರಮ ಸಹ್ಯಾದ್ರಿ ಚಾನೆಲ್ನಲ್ಲಿ ಕುಮಾರಸ್ವಾಮಿಯವರು ನೋಡ್ತಿರ್ಬೋದು, ಜಗದೀಶ್ ಶೆಟ್ಟರ್ ಅವರು ಕೂಡ ನೋಡ್ತಿರ್ಬೋದು, ಇಲ್ಲದಿದ್ದರೆ ಅಲ್ಲಿಯ ಯಾರೆಲ್ಲ ಪದಾಧಿಕಾರಿಗಳಿದ್ದಾರೆ ಅವರು ಕೂಡ ನೋಡ್ತಿರ್ಬೋದು. ಯಾಕೆಂದರೆ ಮುಂಬೈಯಲ್ಲಿ ಯಾವ ಯಾವ ಕಾರ್ಯಕ್ರಮ ನಡೀತದೆ ಕೇವಲ ಫೋಟೋ ತೆಗೆದು ಕಳಿಸಿದ್ದಕ್ಕೆ ಅವರು ಧನ ಸಹಾಯ ಕೊಡ್ತಾರೆ, ಪ್ರತಿಯೊಂದು ರೀತಿಯಲ್ಲಿ ಅವರಿಗೆ प्रोत्साह ಕೊಡ್ತಾರೆ. ಆದರೆ ಚಿನ್ನರ ಬಿಂಬ ಮಾಡುವಂಥ ಈ ಕೆಲಸಕ್ಕೆ ನಾವು ಎಷ್ಟು ಕೂಡ ಅವರಿಗೆ ಬರೆದ್ರೆ ಯಾವುದೇ ರೀತಿಯ माननीय प्रकाश भंडारे यांनी आता असं मत व्यक्त केलंय की ते जे कन्नड भाषा शिकवता आहेत तर त्याला सर्टिफिकेट देण्यासाठी आज त्यांनी घरी बसून टीव्हीवर जे मंत्री महोदय भाषण बघत असतील तर त्यांनी मान्यता द्यावी अशी मागणी त्यांनी आपल्या या छोट्याशा मनोगतातून व्यक्त केली. ಆದರೆ ಬಹಳಷ್ಟು ನಮಗೆ ಸೌಲಭ್ಯಗಳು ಬರಬಹುದು. ನಾವು ಅಷ್ಟೇ ಆಶಿಸುವುದಲ್ಲ, ಒಂದು 25 ವರ್ಷದಲ್ಲಿ ನಮ್ಮ ಚಿನ್ನರ ಬಿಂಬದ ಸದಸ್ಯರೊಬ್ಬರು ಪ್ರಧಾನಮಂತ್ರಿಯೇ ಆಗಲಿ. ಬಂಧುಗಳೇ, ನಮ್ಮ ವೇದಿಕೆಯಲ್ಲಿ ಮುಂದೆ 2 ಗಂಟೆಯ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದರ ಮೊದಲು ನಮ್ಮ ಅತಿಥಿಗಳು ಶುಭ ಹಾರೈಸುವವರಿದ್ದಾರೆ. 2 ಶುಭ ನುಡಿಯೊಂದಿಗೆ ನಾನು ಜಯರಾಮ್ ಶೆಟ್ಟಿ ಅವರೊಂದಿಗೆ ವಿನಂತಿಸ್ತಾ ಇದ್ದೇನೆ. ತಮ್ಮ ಶುಭ ಹಾರೈಕೆಯ निवेदकांनी अत्यंत एक छान गोष्ट सांगितली की चिन्नारा बिंबाची जी ही या ठिकाणी 5000 मुलं आहे, काय सांगावं पुढे जाऊन याच मुलांपैकी एखादी प्रधानमंत्री असेल, एखादी राष्ट्रपती असेल अशी शक्यता त्यांनी वर्तवली आहे. आणि खरंच अशा आजच्या या शुभवेळी ही शक्यता खरी हो. And all the Chinnara Bimba kids and their parents, I'm very happy to be here on this occasion of 10th annual celebration of Chinnara Bimba festival and to see the wonderful performance of all these lovely and beautiful children. They have been well trained in more than 25 locations, about 5,000 children, to perform the traditional and cultural art of our Karnataka, as a whole our country. The way these tiny kids are being trained and molded to learn our tradition, our culture by the good team of Chinnara Bimba, Prakash Bhandari, Pooja and Naina and Renukaji, is really amazing. And I wish them from the bottom of my heart for their all the success. My dear lovely kids, I congratulate you all for your wonderful performances and wish you all and see you next year. Thank you. Thank you very much, sir. ಕೀರ್ತಿರಾಜ್ ಸಾಲಿಯಾನ್ ರವರು.
माननीय जयराम शेट्टी यांनी आता आपल्या मनोगतात असं सांगितलं की चिन्नारा बिंबा ही जी संस्था संस्कारक्षम संस्था जे मुलांवर संस्कार करते आहे ते अत्यंत उत्कर्षाप्रत नेणारे आहेत, चांगले आहेत. Today's President Gopal Shetty sir, our Honorable Minister Suresh Shetty, Sunil Shetty, and Prakash Anna, my dear friend, and all other important dignitaries on the dais. It is indeed my privilege to have been associated with Chinnara Bimba for last 5 years. I have been seeing the progress and the work, wonderful work, which Prakash Bhandari, his daughters Naina Bhandari and Pooja Bhandari are doing. The wonderful Kannada they are speaking. Though I can communicate in Kannada, but giving a speech in Kannada, the way we saw the Chinnara Bimba children speaking, it's very difficult. And it is a wonderful job which our friend Prakash Anna is doing. He is creating Kannada value in this Mumbai city, which is wonderful. We didn't have the privilege at that time. Today, all our children are having this privilege because of Prakash Bhandari. It is a really appreciable work. I wish Chinnara Bimba all the best, and support from Mogavira Bank and support from myself as individual. Both will always be there with Chinnara Bimba. My best wishes to them. All the best. Thank you. ವಂದನೆಗಳು ಎಲ್ವಿ ಅಮೀನ್ ರವರಿಂದ. ಇವತ್ತಿನ ದಶಮಾನೋತ್ಸವದ ಚಿನ್ನರ ಬಿಂಬ ಕಾರ್ಯಕ್ರಮದ ಅಧ್ಯಕ್ಷರನ್ನ ಆತ್ಮೀಯರಾದ ಗೋಪಾಲ್ ಶೆಟ್ಟಿ ಅವರೇ, ಮಹಾರಾಷ್ಟ್ರ ಸರ್ಕಾರದ ಮಂತ್ರಿಗಳ ಸುರೇಶ್ ಶೆಟ್ಟಿ ಅವರೇ, ಈ ಕಾರ್ಯಕ್ರಮದ ಚಿನ್ನರ ಬಿಂಬ ರೂವಾರಿ ನನ್ನ ಆತ್ಮೀಯ ಪ್ರಕಾಶ್ ಭಂಡಾರಿ ಅವರೇ, ನಾಗರಾಜ್ ಶೆಟ್ಟಿ ಅವರೇ, ವೇದಿಕೆಯಲ್ಲಿರುವ ಮಹನೀಯರೇ, ಇಲ್ಲಿ ನೆರೆದಿರುವ ಕನ್ನಡಿಗರೇ, ವಿಶೇಷವಾಗಿ ಈ ಮುಂಬೈ ನಗರದಲ್ಲಿ ನಾವು ತುಳುನಾಡಿನಿಂದ ಬಂದವರು ಕನ್ನಡಿಗರು ಈ ಮಹಾರಾಷ್ಟ್ರದಲ್ಲಿ ನಮ್ಮ ಸಮಾಜವನ್ನು ಉಳಿಸಿ ಬೆಳೆಸಲಿಕ್ಕಾಗಿ ಅನೇಕ ಸಂಘ ಸಂಸ್ಥೆಯ ಮೂಲಕ ನಾವು ಇಲ್ಲಿ ಸಮಾಜವನ್ನು ಕಟ್ಟಿದ್ದೇವೆ. ಆದರೆ ಈ 21ನೇ ಶತಮಾನ ನಮ್ಮ ಕನ್ನಡಿಗರ ಆ ಮುಂದಿನ ಭವಿಷ್ಯ ಈ ಮಹಾರಾಷ್ಟ್ರ ಅಲಿಯುವಂಥ ಈ ಸಮಯದಲ್ಲಿ ಕಳೆದ ವರ್ಷದಲ್ಲಿ ಪ್ರಕಾಶ್ ಭಂಡಾರಿ ಒಂದು ವಿಶೇಷವಾಗಿ ಒಂದು ವಿಚಾರವನ್ನು ಮಾಡಿ ಈ ಕನ್ನಡವನ್ನು ಇಲ್ಲಿ ಬೆಳೆಸಬೇಕಂತ ಒಂದು ವಿಚಾರ, ಅದಕ್ಕೆ ಈ ಇಂಗ್ಲಿಷ್ ಮಾದರಿಯಲ್ಲಿ ಕಲಿತಂಥ ಈ ಮಕ್ಕಳನ್ನು ಕನ್ನಡಿಗರಾಗಿ ಮಾಡಿ ಈ ಮಹಾರಾಷ್ಟ್ರದ ಮಣ್ಣಿನಲ್ಲಿ ಕನ್ನಡವನ್ನು ಬೆಳೆಸಿದ್ದಾರೆ. ಇದು ದೊಡ್ಡ ಕೆಲಸ. ನಾವು ತುಳುನಾಡಿನವರು ಪರಶುರಾಮ ಸೃಷ್ಟಿಯಿಂದ ಬಂದವರು. ನಮ್ಮಲ್ಲಿ ಒಟ್ಟಾಗಿ ಒಗ್ಗಟ್ಟಿನಲ್ಲಿ ಬಾಳುವಂಥ ಗುಣ ನಮ್ಮಲ್ಲಿದೆ. ಅಂಥ ಸಂದರ್ಭದಲ್ಲಿ ನಮ್ಮ ಸಂಸ್ಕೃತಿಯನ್ನು ಕಳೆದುಕೊಳ್ಳುವಂಥ ಈ ಸಂದರ್ಭದಲ್ಲಿ ನಮ್ಮ ಈ ಚಿನ್ನ ಮಕ್ಕಳು ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಮುಂದೆ ಬಂದಿದ್ದಾರೆ. ಇದು ಆ ಪರಶುರಾಮ ಶ್ರೇಷ್ಠ ತುಳುನಾಡಿಗಂತ ಸಂದಂತ ಈ ಗೌರವ. ಅದಕ್ಕಾಗಿ ನಾವು ಇನ್ನು ಕಾಣುತ್ತಾ ಇದ್ದೇವೆ. ನಮ್ಮಲ್ಲಿ ಮುಂಬೈಯಲ್ಲಿ ಬಂದು ನಾವು ಸಂಪಾದನೆ ಮಾಡಿರಬಹುದು, ನಾವು ವಿದ್ಯಾಭ್ಯಾಸವನ್ನು ಮಾಡಿರಬಹುದು, ಆದರೆ ಈ ಎರಡು ಕೆಲಸ ನಮಗೆ ಪ್ರಯೋಜನಕ್ಕೆ ಬರೋದಿಲ್ಲ. ಯಾರಲ್ಲಿ ಸಂಸ್ಕಾರ ಸಂಸ್ಕೃತಿ ಇದೆಯೋ ಅದನ್ನು ಮಾತ್ರ ಈ ಇಂಥ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ. ಅದನ್ನು ಪ್ರಕಾಶ್ ಭಂಡಾರಿ ಅವರ ಫ್ಯಾಮಿಲಿಯವರು ಮಾಡಿ ತೋರಿಸಿದ್ದಾರೆ. ಆದ್ದರಿಂದ ಈ ತುಳುನಾಡಿನ ಕನ್ನಡಿಗರಾದ ನಾವು ಆ ಅಪೇಕ್ಷಾ, ಆ ಒಂದು ಚಿನ್ನರ ಮಗು ಹೇಳಿದಂಥ ಮಾತನ್ನು ನಾವು ಗಮನದಲ್ಲಿಡಬೇಕು. ಹುಟ್ಟದರೆ ಕನ್ನಡಿಗರಾಗಿ ಹುಟ್ಟಿ ಕಾಲಿಟ್ಟರೆ ಕನ್ನಡಿಗ ಮಣ್ಣಿಗೆ ಕಾಲಿಡಿ ಅಂತ ಆ ಒಂದು ದೊಡ್ಡ ಮಾತನ್ನು ಆ ಮಗು ಹೇಳಿದ್ದಾಳೆ. ಆದ್ದರಿಂದ ನಾವು ಕನ್ನಡಿಗರಾಗಿ ಈ ಮಹಾರಾಷ್ಟ್ರದಲ್ಲಿ ಬೆಳೆಸೋಣ, ಒಟ್ಟಿಗೆ ಬಾಳೋಣ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಕ್ತಾಯ ಮಾಡ್ತೇನೆ. ಧನ್ಯವಾದ. ವಂದನೆಗಳು. बिल्लावर असोसिएशनचे अध्यक्ष माननीय LV अमीन यांनी या ठिकाणी आपल्या मनोगतात सांगितलं की
जी कन्नड भाषा आहे ती इंग्लिश मिडियमच्या मुलांना शिकवून एक चांगलं कार्य ही संस्था करते आहे आणि जी जीव तोडून मेहनती तिथली संस्कृती जपण्याची केली जाते त्याचं खूप मनापासून कौतुक LV अमीन यांनी आपल्या भाषणातून केलं. आणि आता महाराष्ट्र राज्याचे आरोग्य मंत्री माननीय सुरेश शेट्टी आपलं मनोगत व्यक्त करतायत. और मुंबई के ज्येष्ठ आमदार सम्माननीय गोपाल शेट्टी जी, मेरे दूसरे दोस्त सम्माननीय सुनील शेट्टी जी, फ्लावर असोसिएशनचे अध्यक्ष माननीय LV अमीन यांनी या ठिकाणी आपल्या मनोगतात सांगितलं की जी कन्नड भाषा आहे ती इंग्लिश मिडियमच्या मुलांना शिकवून एक चांगलं कार्य ही संस्था करते आहे आणि जी जीवनाती तिथली संस्कृती जपण्याची केली जाते त्याचं खूप मनापासून कौतुक LV अमीन यांनी आपल्या भाषणातून केलं. आणि आता महाराष्ट्र राज्याचे आरोग्य मंत्री माननीय सुरेश शेट्टी आपलं मनोगत व्यक्त करतायत. और मुंबई के ज्येष्ठ आमदार सम्माननीय गोपाल शेट्टी जी, मेरे दूसरे दोस्त सम्माननीय सुनील शेट्टी जी, सम्माननीय SM शेट्टी, आज के हमारे कर्नाटक से जो आए हुए हैं हमारे मेहमान सम्माननीय नागराज शेट्टी जी, अमीन जी, और आज का ये चिन्नरा बिंब कार्यक्रम का आयोजक भंडारी साहब, सभी उपस्थित बुजुर्गों, भाइयों और बहनों और प्यारे बच्चों, मैं सबसे पहले प्रकाश भंडारी जी का और उनके परिवार का बहुत बहुत अभिनंदन करना चाहता हूं, क्योंकि उन्होंने 10 साल से जो काम हाथ में लिया और उसको अच्छे तरह से आज आपके सामने 5000 बच्चों का उन्होंने जो कार्यक्रम रखा है, मैं सुना कि पहले साल 50 बच्चों से शुरू हुआ और आज 10 साल के बाद वो कहते हैं कि 5000 बच्चों को कन्नड़ा सिखाए. कन्नड़ा सिर्फ भाषा ही नहीं, लेकिन उसका संगीत, उसका लोक कला, जो फोक डांसेस है, फोक सॉन्ग्स है, भजन्स है, ये सारे चीज जो साउथ कैनरा का और कन्नड़ा कल्चर और ट्रेडिशन में है, उन्होंने कोशिश किया मुंबई के बच्चों को देने का. मैं प्रकाश भंडारी जी और उनके परिवार के सभी लोगों को मुबारकबाद देना चाहता हूं कि उन्होंने ये काम लिया और अच्छे तरह से कर रहे हैं, और उनको भगवान से यही प्रार्थना कर रहा हूं कि आने वाले सालों में भी उनका इसी तरह काम मुंबई शहर में वो करते रहे. मुंबई शहर एक ऐसा शहर है, मैं समझता हूं कि जहां साउथ कैनरा के बंड्स हो, मुगवीरा समाज के लोग हो, देवड़िगा समाज के लोग हो, हर समाज के लोग जो तुलुनाडु हम जिसको कहते हैं, वो 100-125 साल से पहले यहां मुंबई शहर में आए. मैं गोपाल जी से अभी पूछ रहा था, 3 साल पहले मैं समझता हूं कि 5 साल पहले 100th ईयर ऑफ मुगवीरा एसोसिएशन का कार्यक्रम हुआ था. मीन्स एसोसिएशन बन के 100 साल हुए, तो मुगवीरा समाज के लोग मुंबई में आए रहेंगे उसके पहले 10-15 साल पहले. उसी तरह बंटरा संघ का 75th ईयर हमने मनाया अभी, तो हमारे समाज के लोग भी 10-20 साल पहले उसके आए रहेंगे. तो 100-125 साल पहले तुलुनाड के लोग मुंबई शहर में आए और यहां का जनता ने उनका स्वागत किया. यहां मेहनत करके आज पढ़ लिख के तुलुनाडु के लोगों ने
अपना एक स्थान मुंबई में नहीं पूरे महाराष्ट्र में करके दिखाया है। मैं समझता हूं कि सबसे पहले मुंबई शहर और महाराष्ट्र शहर में एक ये इतिहास भी है कि सभी देश के हर कोने के लोगों को यहां आने का, यहां काम करने का, यहां शिक्षा प्राप्त करने का और यहां दो रोटी कमाने का मौका मुंबई शहर लोगों को, इस देश के लोगों को देती है। और हमें ये याद रखना चाहिए कि भले हम तुलुनाडु के लोग हैं, लेकिन आज जो भी है वो महाराष्ट्र के वजह से और मुंबई शहर की वजह से। और हमारा योगदान, जितना हम तुलुनाडु का कल्चर और ट्रेडिशन को बढ़ाने की कोशिश करते हैं, उतना ही हमारा योगदान मुंबई शहर और महाराष्ट्र के लिए भी होना चाहिए। बंटरा संघ ने जो कॉलेजेस शुरू किए, उसी तरह मुगवीरा और दूसरे समाज के लोग भी स्कूल, कॉलेज, बैंक सब चलाते हैं। मैं समझता हूं कि आज ये मंच से एमडी शेट्टी हमारे बुजुर्ग यहां है, एसएम शेट्टी हमारे बुजुर्ग यहां है, पंच संघ, मुगवीरा समाज, सब समाज अगर मिलकर एक संगठन बनाए तो मैं समझता हूं मुंबई में तुलुनाडु के लोग मिलकर और जोरदार काम कर सकते हैं। क्योंकि हम लोग हर जगह यही देखते हैं, यान बंड संगत है, यान मुगवीरा, यान आउ समाजात है, आउ इंकुल आउ समाजात गुल. It is high time we forget all this samaj and all, and we think ourselves as basically Indians and work together to see that whichever samaj you belong to, let us all join hands to uplift everybody who's there from Tulunadu in Mumbai, and see that everybody grow up equally in Mumbai and Maharashtra. I once again congratulate Mr. Bandari and his family, and I wish him all the best. God bless. Jai Hind, Jai Maharashtra. ವಂದನೆಗಳು. Well, thank you. Thank you so much, Mr. Shetty, for those strong words. There are definitely no boundaries at all in India, and we all stand together. And thank you so much for being here. On this moment, I would like to invite MLA Mr. Gopal Shetty to say a few words. He's the man who's preceding the stage function today. And also, as I said at the start, I'd like to reiterate that he has been a strong pillar for Chinnarabimba. Please put your hands together for MLA Mr. Gopal Shetty. चिन्नरबिंबदा फाउंडर महाराष्ट्र राज्याचे आमदार माननीय गोपाल शेट्टी आपल्या मनोगत या प्रसंगी व्यक्त करतात. ನಮ್ಮ ಪ್ರೀತಿದ ಮಹಾರಾಷ್ಟ್ರದ ಮಿನಿಸ್ಟರ್ ಸುರೇಶ್ ಅಣ್ಣ, ಆತೆ ಪ್ರೀತಿದ ನಮ್ಮ ಇಂಥ ಬಿನ್ನೇರ್ ಫಿಲ್ಮ್ ಇಂಡಸ್ಟ್ರಿದ ಸುನಿಲ್ ಶೆಟ್ಟಿ, ಊರುಡ್ದು ಬೈದಿನಾರ್ ನಾಗರಾಜ್ ಶೆಟ್ಟಿ, SM ಶೆಟ್ಟಿ, कीर्तिराज सालियन, LV अमीन, मंचाकडे उपस्थित माता प्रतिष्ठित गण्यर, उपस्थित बंधू भगिनीर, निगलग ಮಾತರೆಗನ್ನ ಪ್ರೀತಿದ ನಮಸ್ಕಾರ ಕೊಡವರ ಯಾನ ನಿಗಲನೆ ಕೊಡು ಮಂಚಗಳು ಉಪಸ್ಥಿತ ಮಾತಾ ಪ್ರತಿಷ್ಠಿತ ಗಣ್ಯರಲೆ ಕೊಡು ಪ್ರಕಾಶ್ ಅನ್ನಗ ಬಕಾರನ ಎಂಟೈರ್ ಫ್ಯಾಮಿಲಿ ಚಿನ್ನರಬಿಂಬದ ಮಾತಾ ಪದಾಧಿಕಾರಿಗಳಿಗೆ ಮಸ್ತ್ ಮಸ್ತ್ ಧನ್ಯವಾದ ಕೊರ್ಪೆ. 10 ವರ್ಷ ಕಂಟಿನ್ಯೂಸ್ ಚಿನ್ನರಬಿಂಬದ ಆಕ್ಟಿವಿಟಿ ಚಾಲೂ ಇದ್ದು ನಮ್ಮ ಸಮಾಜದ ಜೋಕ್ಲೆಗೆ ಈ ತೆಡ್ಡ ಕನ್ನಡ ಪಾತ್ರ ಕಲ್ಪಾಯರ್ ಅಪೇಕ್ಷಾನ ಇಂಟ್ರೊಡಕ್ಷನ್ ಸ್ಪೀಚ್ ಅಪೇಕ್ಷಾ ಭಾಷಣ ಕೊರನಾಗ ಸುನಿಲ್ ಅಣ್ಣ पंढरी ಯಾನವಂತೈನಿ ತುಳುಟು ಪಾತೆರ್ನ ಅಂದಾಜು ಇಡುಲ್ಲೆ ಆಂಡಲ ಅಪೇಕ್ಷಾನ ಸ್ಪೀಚ್ ತೂದಿ ಹೆಂಗೆ ಪೋಡ್ಗೆ आपण मंडेर ಆಂಡಲ ಯಾರು बारी शो कुडू तुलट पाते रे. सुरेश अन्ना पंडेर, गोपाल अन्ना, अभी मैं भी अगर तुलु में भाषण करूंगा तो आपको बहुत अच्छा बोलना पड़ेगा, इसलिए मैं हिंदी में बोलता हूं. तो मेरा परमिशन लेके उन्होंने हिंदी में भाषण ज्यादा किया है. यान निजवाद मस्त ಒಂದು ನಂಗೆ ಮಾತಾಡಿರೋ ಅಭಿಮಾನದ ವಿಷಯ ರಡ್ದಿಂತ ಪ್ರೋಗ್ರಾಮ್ ಈತ್ ಮಲ್ಲ ಆರ್ಗನೈಸ್ ಮಲ್ಪನ ಆತ ಸುಲಭದ ವಿಷಯ ಆತ ಎಂಕುಲ್ ಪೊಲಿಟಿಕಲ್ ಫೀಲ್ಡ್ ಎಂಕುಲ್ ತಿಂಗಳು ರಡ್ ಪ್ರೋಗ್ರಾಮ್ ಮಲ್ತುಂದು ಪುವ ಆಂಡಲ ಸಂತೋಷ್ ಅಂಡೆ ಮಂಡೆ ತಿರ್ಗಾ ಪಂದ ಇರಲ್ಲ ಈ ತೆಡ್ಡ ಪ್ರೋಗ್ರಾಮ್ ಮಲ್ಪರ ಎಂಕಲಿಗಲ್ಲ ಅಪ್ಪುಜಿ
ಆತ ಎಡ್ಡೆ ಶೋಕದ ಪ್ರೋಗ್ರಾಮ್ ಪ್ರಕಾಶನೆ ಮಲ್ತು ತುಚ್ಪಾನೆಗ ನಿಜಾದರೆಗ ಏತ್ಲ ನಮ್ಮ ಧನ್ಯವಾದ ಕೊಂಡಾದ ಕಡಿಮೆ ಯಾನ್ ಈ ಕಾರ್ಯಕ್ರಮದ ರಡ್ಡದಿಂತ ಅಧ್ಯಕ್ಷಲ ಕೂಡ ಯಾನ್ ನಿಗಲೆಗಲ ಮಾತೆರೆಗೆ ಮಸ್ತ್ ಮಸ್ತ್ ಧನ್ಯವಾದ ಕೊರ್ಪೆ ಕಾರ್ಯಕ್ರಮ ಮಲ್ಪನೋಗಲ್ ಮಲ್ಪೇರು ಕಾರ್ಯಕ್ರಮಕ್ಕೆ ದೊಡ್ಡ ಬಡಿತಿನ ದೊಡ್ಡ ಇತ್ತಿನ ದೊಡ್ಡ ಕೊರ್ಪೇರು ಆಂಡಲ ನಮ್ಮ ಮಾತ ಈತ ಮಲ್ಲ ಸಂಖ್ಯೆಡು ಕಾರ್ಯಕ್ರಮ ಬತ್ತಿಜಡ ఒక కార్యక్రమం మల్పనగలేగ కుడార మల్పరే మస్తు పొడిగి అప్పుడు నిగులు ఈత్ మల్ల సంఖ్యడు కోడెల ఇన్ల బತ್ತಿನಕ್ಕೆ ನಿಗಲೆಗಲ ಮಸ್ತ್ ಮಸ್ತ್ ಧನ್ಯವಾದ ಕೊರ್ಪೆ ನಮ್ಮ ಬರ್ಪಿನ ಇಂಚೆನೆ ಮಾತ ಬೇಲ ಮಲ್ತೊಂದು ನಮ್ಮ ಭಾಷಾ ಇತ್ತೆಡ್ಲ ಮಲ್ಲ ಒಂದು ಮುಂಬೈ ಆವಡು ಐಕ್ ಮಾತ ಪ್ರಯತ್ನ ಮಲ್ಪನ मस्त अगस्त मैं सुरेश अन्ना और सुनील अन्ना जी से इतना ही कहना चाहूँगा आज के इस कार्यक्रम में दुनिया ग्लोबल होते जा रहा है और ऐसे समय पे हमको इंग्लिश सीखना बहुत ही जरूरी है। हिंदी हमारी राष्ट्रभाषा इसलिए हिंदी सीखना उससे ज़्यादा जरूरी है। हम महाराष्ट्र में रहते हैं इसलिए हमको और हमारे बच्चों को आने वाले दिनों में महाराष्ट्र मराठी सीखना भी उतना ही जरूरी है। लेकिन मैं ऐसा मानता हूं कि हमारा समाज भी फाइनेंशियली बहुत बड़ा होते जा रहा है, हमारे बच्चे बहुत आगे बढ़ रहे हैं। जो भी क्षेत्र में हम लोग हैं तो सभी क्षेत्र में नाम कमाने का सिलसिला इन दिनों में शुरू है। ये मेरा मानना है कि आने वाले 10 साल में हमारा समाज हमारा देश तो बहुत आगे बढ़ेगा, हमारा समाज भी उसके साथ साथ में आगे बढ़ेगा। लेकिन मैं अंत में इतना ही कहना चाहूँगा कि जब हम बहुत बड़े हो जाएंगे, हम प्रतिष्ठा पा लेंगे, हम धन दौलत पा लेंगे, हम बहुत बड़े हो जाएंगे, लेकिन हमारा भाषा अगर बहुत छोटा रहा तो हम कितने भी बड़े हो जाएंगे तो उसका कोई मायना नहीं है। इसलिए हम सब लोगों ने मिलकर भाषा को बड़ा बनाने की आवश्यकता है। सुनील अन्ना, सुरेश अन्ना और हम तीनों बात कर रहे थे कि हम लोग जब छोटे थे तो उन दिनों में अगर कोई प्रकाश भंडारी होता तो शायद हम भी कन्नड़ा उतना ही अच्छा बोल पाते थे जितना अच्छा आज SM सिटी स्कूल के बच्चों ने कन्नड़ में बात किया। लेकिन देरी हुई तो भी कोई बात नहीं है, लेकिन आगे आने वाले दिनों में हम कर सकते हैं। मैं प्रकाश अन्ना आपको बताना चाहता हूं, जब कल हमारे फैमिली मेंबर्स इस कार्यक्रम को पूरा होकर हम घर पे जा रहे थे तो मेरी जो पोती है अभी बहुत छोटी है, 1 साल भी उसको हुआ नहीं है, लेकिन उन्होंने कल तय किया कि हम हमारी बच्ची को आने वाले दिनों में इंग्लिश के साथ साथ में कन्नड़ भी सिखाएंगे। तो मुझे लगता है कि ये कार्यक्रम का उपलब्धि क्या है, तो हर यहाँ पर जो भी आए हैं वो अपने बच्चों को इंग्लिश सिखाए, मराठी सिखाए, हिंदी सिखाए, सब हम सीखेंगे, लेकिन साथ साथ में हमको आने वाले दिनों में अपने बच्चों को कन्नड़ भी सिखाना पड़ेगा। ये मैसेज हम लेकर यहाँ से जाते हैं तो मुझे लगता है कि प्रकाश अन्ना और उनके फैमिली मेंबर का जो भी सपना है वो आने वाले दिनों में साकार हो जाएगा। ಈತ ರಡ್ದಿಂತ ಕಾರ್ಯಕ್ರಮಕ್ಕೆ ನಿಗಲ್ ಮಾತಿರಲ ಬತ್ತದ ಒಂದು ಕಾರ್ಯಕ್ರಮವನ್ನು ಈತ ಎಡ್ಡೆ ಮಲ್ತಿನೇಕ ಯಾನ ಒಂದು ಕಾರ್ಯಕ್ರಮದ ಅಧ್ಯಕ್ಷನ ಕೊಡು ನಿಗಲೆ ಕುಡಾರ ಮಸ್ತ್ ಮಸ್ತ್ ಧನ್ಯವಾದ ಕೊರಪೆ। ಧನ್ಯವಾದ। ಭಾರತ್ ಮಾತಾ की जय, जय महाराष्ट्र, जय कर्नाटक, जय चिन्नरबिंब। नमस्कार। सभी लोगों को जिस चीज की इंतजार थी तो वही कार्यक्रम अब होगा, वोट ऑफ थैंक्स। लेडीज एंड जेंटलमैन, I'll take the privilege of thanking all those who have put in their best to make this 2 days event, that too 10th anniversary, the best. To enlist, we have got numerous people with us, but I would like to shortlist them by saying all those dignitaries, all those ministers, especially Sri Vishweshatirtha Swami Ji, Dharmadhikari वीरेंद्र हेगड़े जी, सतीश सालिया आता आभार प्रदर्शन करत आहेत। हा एवढा मोठा उत्सव यशस्वी करण्यामागे हजारो हात आहेत। त्या सगळ्यांचा उल्लेख करणं जरी शक्य नसलं तरी काही मान्यवरांचा आणि कार्यकर्त्यांचा उल्लेख करून ते मान्यवरांचं या ठिकाणी आभार प्रदर्शन करत आहेत। The well wishers of Chinnarabimba. Through this, I would like to thank each and every one who has contributed towards the success of this 10th anniversary. Thanks a lot. Well, let's give a huge round of applause for all our dignitaries for being here this evening. Thank you so much, all our dignitaries, and thank you for being part of these 2 days of festival. And also a special thanks going out to all the children who started the bhajan even yesterday and today. I think they deserve a huge round of applause. कल से जो बच्चे और आज की भी शुरुआत जिन बच्चों ने की भजन के साथ, उनके लिए जोरदार तालियां। साथ ही साथ तालियां अपेक्षा शेट्टी के लिए जिन्होंने प्यारा सा स्पीच दिया यहाँ पर। और the man with the vision, I think the visionary, I would call him Mr. Prakash Bhandari, because his name says it all. His name means Prakash, जिसका मतलब होता है लाइट, जो हर जगह उजाला देता है।
अंधेरे में उजाला देता है, एक दिया भी उजाला देता है। उसी प्रकार चिन्नरबिंबा को विजन देने वाले यही एक है प्रकाश भंडारी जी और उनकी पूरी ऑर्गेनाइजिंग कमिटी। जोरदार तालियां फॉर एवरीबडी एंड ऑल्सो द डिग्निटरीज हियर। थैंक यू सो मच फॉर बीइंग हियर एंड मेकिंग दिस इवनिंग मच मोर स्पेशल। वेल, ऑन दैट नोट हम शुरू करेंगे। जैसे मिस्टर शेट्टी ने कहा कि राष्ट्रीय भाषा मातृभाषा में भी बोलना चाहिए, तो सगळ्यांचं मनपूर्वक स्वागत। दशम महोत्सव हा चिन्नरबिंबाचा दुसरा दिवस आज आहे आणि यात मराठी भाषेत बोलतात दंगा करायचा आहे आणि मुलं दंगा करायला तयार आहेत। तर आय थिंक मी मुलांना विचारणार, आय विल आस्क द किड्स इफ दे आर रेडी। कॅन आय हिअर इट फ्रॉम ऑल द चिल्ड्रन? आर यू रेडी? आय कुडंट हिअर यू। ನಾವು ಮತ್ತೆ ಮುಂದಿನ 2 ಗಂಟೆಗಳಲ್ಲಿ ಸಾಂಸ್ಕೃತಿಕ ಲೋಕದಲ್ಲಿ ಸಂಭ್ರಮಿಸಲಿಕ್ಕಿದ್ದೇವೆ। ಹತ್ತವತಾರವೆತ್ತು ಭಕ್ತರ ಸಲಹಿದ ವಿಠ್ಠಲನ ಶ್ರೀಕೃಷ್ಣನ ಪ್ರವೇಶ ನಮ್ಮ ವೇದಿಕೆಗೆ ಪ್ರಪ್ರಥಮವಾಗಿ ನಡೆಯಲಿಕ್ಕಿದೆ। ಶ್ರೀಕೃಷ್ಣನ ಭಜಿಸ್ತಾ या ठिकाणी मान्यवरांना सन्मानित करून त्यांची मनोगत ऐकून यानंतर सांस्कृतिक कार्यक्रमाला सुरुवात ही होते आहे। रसिको हो, कर्षती आकर्षती इति कृष्ण, जो खेचून घेतो आकर्षून घेतो तो कृष्ण, बालकांचा सवंगडी कृष्ण, आबालवृद्धांना प्रिय कृष्ण। कृष्णानं काय केलं? कृष्णानं प्रत्येक प्रियेत प्राण भरला, आपलं बाल्य जिवंत ठेवलं। कृष्ण खेळला म्हणून आज जग खेळतंय। खेळात जीवन भरणारा आणि जीवनाला खेळ बनवणारा कृष्ण। आता हा कृष्ण किती सुंदररित्या आपल्या समोर येतोय तो पहा। कृष्णा डान्स। ಮುದ್ದಾಗಿ ಕೊಳಲೂದಿ ಬಾಬಾ ಕೃಷ್ಣ
विविध रूपात आपण कृष्णमूर्ती पाहत असतो. बालपणात यशोदेच्या हृदयाशी बिलगून राहिलेला कृष्ण संतान गोपाल. रांगत्या बालकृष्णाला आपण बालकृष्ण म्हणतो आणि राधाकृष्णाच्या संयुक्त रूपातील मूर्तीला वेणुगोपाळ म्हणतो. तर खरंच ही छोटी छोटी मुलं आपल्याला खूप असा आनंद देऊन गेली आणि त्यांच्या रूपातल्या कृष्ण आणि राधा भक्तांना खूप बरं वाटलं. म्हणतात ना, हृदयाची निळाही त्यात निळा निळा कृष्ण, मन मयूर निळे गेले निळ्या आभाळी, तर निळ्या मेघातही कृष्ण, निळ्या सागरात कृष्ण, निळ्या अंतरंगात कृष्ण, निळ्या धमणीतून बाई प्राण होऊन वाहतो माझा कृष्ण. खरंच हा कृष्ण बालरूपात भक्तांना खूप बरं वाटलं. आणि चिन्नारा बिंबा ही संस्था अशी आहे की जी लहान मुलांसाठी कार्य करते. अगदी 50 मुलांपासून 500 आणि 500 नंतर 5000 मुलांपर्यंत पोहोचलेली ही चिन्नारा बिंबा संस्था. बिना हम कहे आपने खुद ब खुद देनी चाहिए, क्योंकि इतने नन्हे नन्हे बच्चे यहाँ पर जो परफॉर्म करते हैं, कोरियोग्राफी, सिंक्रोनाइजेशन, ये सब उनके लिए बहुत नया है, पर फिर भी एक जोरदार और धमाकेदार परफॉर्मेंस हमारे लिए दे रहे हैं यहाँ पर. और इसी के साथ हमारे आज कन्नड़ा फिल्म इंडस्ट्री से हमारे साथ एक सेलिब्रिटी है. उनके लिए जोरदार तालियां दीजिए और उन्हें स्टेज पे मैं बुलाना चाहूंगा मिस्टर विजय राघवेंद्र. प्लीज कम अप ऑन स्टेज. एंड टू फेलिसिटेट हिम कैन आई ऑल्सो रिक्वेस्ट मुंडप्पा पायडे एंड मिस्टर रघुराम शेट्टी फ्रॉम होटल एवेन्यू टू कम अप ऑन स्टेज. I request Mr. Mundappa Payade and Mr. Raghuram Shetty of Hotel Avenue, the owner of Hotel Avenue, to come up on stage to felicitate Vijay Raghavendra. ಕನ್ನಡದ ಹೆಸರಾಂತ ನಟ ವಿಜಯ ರಾಘವೇಂದ್ರರವರಿಗೆ ಚಿನ್ನರ ಬಿಂಬದ ಈ ವೇದಿಕೆಯಲ್ಲಿ ಪ್ರೀತಿಪೂರ್ವಕ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ರಘುರಾಮ್ ಶೆಟ್ರು ಮತ್ತು ಪಯ್ಯಡೆಯವರು ಈ ಯುವ ನಟನಿಗೆ ಉತ್ತರೋತ್ತರ ಯಶಸ್ಸನ್ನ ಕೋರಿ ನೆನಪಿನ ಕಾಣಿಕೆಯೊಂದಿಗೆ ಗೌರವಿಸಿದ್ದಾರೆ. इथे आपण अभिनेता विजय राघवेंद्र यांना बघता आहात. कर्नाटक चित्रपट सृष्टीतले, कन्नड चित्रपट सृष्टीतले हे सुप्रसिद्ध असे अभिनेते आहे आणि यांना एक बालकलाकार म्हणून राष्ट्रीय पुरस्कार देखील मिळालेला आहे. ಚಿನ್ನರ ಬಿಂಬ ಸಮಾರಂಭದ ಎಲ್ಲ ಆತ್ಮೀಯ ಕನ್ನಡಿಗರಿಗೂ, ತುಳು ಬಾಂಧವರಿಗೂ, ಚಿನ್ನರಿಗೂ ಹಾಗೂ ಮಹಾರಾಷ್ಟ್ರದ ಎಲ್ಲ ಆತ್ಮೀಯ ಕಲಾಭಿಮಾನಿಗಳಿಗೂ ನಿಮ್ಮ ವಿಜಯ ರಾಘವೇಂದ್ರ ಮಾಡುವ ನಮಸ್ಕಾರಗಳು. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವೇದಿಕೆ ಮೇಲೆ ಒಂದು ನಿಮಿಷ ಯೋಚನೆ ಮಾಡಿದ್ರೆ ನಾನು ಖಂಡಿತವಾಗಿಯೂ ಮುಂಬೈಯಲ್ಲಿಲ್ಲ ಅಥವಾ ಕರ್ನಾಟಕದಿಂದ ಎಷ್ಟೋ 100 ಮೈಲಿಗಳ ದೂರದಲ್ಲಿ ಇಲ್ಲವೇ ಇಲ್ಲ ಅನ್ನೋ ಒಂದು ಭಾವನೆ ನನ್ನ ಮನಸ್ಸಲ್ಲಿದೆ. ಯಾಕಂದರೆ ಬೆಂಗಳೂರಲ್ಲಾಗ್ಬೋದು, ಹಾಸನದಲ್ಲಿ, ಹುಬ್ಬಳ್ಳಿಯಲ್ಲಿ, ಬೆಳಗಾಮಲ್ಲಿ, ಚಿತ್ರದುರ್ಗದಲ್ಲಿ, ಮೈಸೂರಲ್ಲಿ ಎಲ್ಲಾದರೂ ಆಗಲಿ ಇಷ್ಟೇ ಜೋರಾದಂಥ ಕಾರ್ಯಕ್ರಮ, ಇಷ್ಟೇ ದೊಡ್ಡದಾದಂಥ ಜನಸಂಖ್ಯೆಯಲ್ಲಿ ಎಲ್ಲ ಬಂದು ಭಾಗವಹಿಸ್ತಾರೆ. ಅಷ್ಟೇ ಪ್ರೀತಿ ಈ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಕಣ್ಣುಗಳಲ್ಲಿ ಕಾಣ್ತಾ ಇದೆ. ಅದು ಬೇರೆ ಯಾವುದಕ್ಕೂ ಅಲ್ಲ, ಕನ್ನಡಕ್ಕೋಸ್ಕರ ಅಂತ ನಾನು ನಂಬಿದ್ದೀನಿ. ಕನ್ನಡಕ್ಕೋಸ್ಕರ ನೀವೆಲ್ಲ ಒಂದಾಗಿ ಬಂದು ಮಕ್ಕಳನ್ನ ಇಷ್ಟು ಸುಂದರವಾಗಿ ಅವ್ರಿಗೆಲ್ಲ ಟ್ರೈನಿಂಗ್ ಮಾಡಿ ಎಲ್ಲರ ಬಾಯಲ್ಲೂ ಕನ್ನಡ ಕೇಳ್ತಾ, ಎಲ್ಲರ ನಡೆ ನುಡಿಯಲ್ಲೂ ಕನ್ನಡವನ್ನು ನೋಡ್ತಾ ಖುಷಿ ಪಡ್ತಾ ಇದ್ದೀರಾ. ಈ ಸಂತೋಷದ ಸಮಾರಂಭದಲ್ಲಿ ಭಾಗಿಯಾಗೋದಕ್ಕೆ ನನ್ನನ್ನು ಕರೆದಿದ್ದೀರಾ. ಶ್ರೀ ಪ್ರಕಾಶ್ ಭಂಡಾರಿ ಅವರಿಗೆ ನನ್ನ ಅನಂತ ವಂದನೆಗಳು, ಅವರ ಕುಟುಂಬದವರಿಗೆ ನನ್ನ ಅಭಿನಂದನೆಗಳು. ಹಾಗೂ ನಾನು ಇಲ್ಲಿ ಬರೋದಕ್ಕೆ ಮುಖ್ಯವಾಗಿ ಕಾರಣರಾದಂಥ ನಮ್ಮ ಗುರು ಅಣ್ಣ ಅಂದರೆ ನಿಮ್ಮೆಲ್ಲರ ಮೆಚ್ಚಿನ ಗುರು ಕಿರಣ್ ಅವರು. ಮತ್ತೊಮ್ಮೆ ಈ ಸಮಾರಂಭ
ಇದೇ ವರ್ಷಕ್ಕೆ ನಿಲ್ಲದೇನೆ 25 ವರ್ಷ 50 ವರ್ಷ 100 ವರ್ಷವನ್ನು ಆಚರಿಸಲಿ ಅಂತ ನಾನು ಹಾರೈಸ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದವನ್ನು ಬೇಡ್ತಾ ತಾಯಿ ಭುವನೇಶ್ವರಿಯಲ್ಲಿ ನಿಮಗೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕೊಡ್ಲಿ ಅಂತ ಕೇಳ್ಕೊತೀನಿ. ಜೈ ಹಿಂದ್, जय महाराष्ट्र, जय कर्नाटक. Thank you so much. अभिनेता विजय राघवेंद्र यांनी अत्यंत चांगले विचार या ठिकाणी मांडले. ते म्हणाले की मी कर्नाटकात आहेत की मुंबईत आहे हाच मुळात मला प्रश्न पडलाय आणि 10व्या वर्षातच न थांबता चिन्नारा बिंबाचे यानंतर 25वं वर्ष आणि त्यानंतर अनेक वर्ष या ठिकाणी सादर होत. अतिशय छान त्यांनी मनोगत व्यक्त केले. 1982 पासून त्यांनी ॲज ए चाइल्ड आर्टिस्ट आपल्या करिअरला सुरुवात केली होती आणि सांस्कृतिक कार्यक्रमांचा आनंद आपण या ठिकाणी घेत आहोत. रसिको हो, चिन्नारा बिंबामध्ये यक्षगान कर्नाटकाच्या किनारपट्टीवरील लोकप्रिय असलेली एक पारंपरिक कला. यक्षगानाचं स्वरूप हे बरंचसं संस्कृत काव्यासारखं असतं. ग्रामीण नृत्य नाटिका असल्यामुळे वेशभूषा रंगभूषा यामध्ये एक प्रकारचा अत्यंत साधेपणा आपल्याला पाहायला मिळतो. अभिजात नृत्य नाट्य यामध्ये पाहायला मिळतं. विशिष्ट लय असते आणि आगळीवेगळी वेशभूषा असते. आता हा अप्रतिम संगम या ठिकाणी सादर केला जातोय आणि याचा उदो साता समुद्रापलीकडे विदेशातही झाला आहे. चला कर्नाटकाच्या किनारपट्टीवरील आता या लहान मुलांसोबत आपण जाऊया, तिथलं वैभव अनुभवूया. चिन्नारा बिंबा 10व्या बाल महोत्सवात. ಕರುಣಿಸು ಅಭಯ